ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 42ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್. ಇವತ್ತಿನ ದಿನ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಸಾಮಾನ್ಯ ಭೂತಕಾಲ ಇದನ್ನು ತಿಳ್ಕೊಳ್ಳೋಣ. ಸಾಮಾನ್ಯ ಭೂತಕಾಲ ತುಂಬ ಸಿಂಪಲ್ ಆಗಿದೆ. ಏನಂತ ಹೇಳಿದರೆ, ಕೆಲಸವು ಭೂತಕಾಲದಲ್ಲಿ ಆಗಿ ಹೋಗಿರುತ್ತೆ. 5 ನಿಮಿಷ ಮುಂಚೆನೋ, ಹಿಂದಿನ ವಾರನೋ, ಹಿಂದಿನ ವರ್ಷನೋ, ಹಿಂದಿನ ಜನ್ಮದಲ್ಲೋ, ಹೀಗೆ ಒಟ್ಟು ಭೂತಕಾಲದಲ್ಲಿ ಆ ಕೆಲಸ ಮುಗ್ದು ಹೋಗಿರುತ್ತೆ. ಆ ಕೆಲಸವನ್ನು ಹೇಳುವಾಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸ್ತಾರೆ. ತುಂಬ ಸಿಂಪಲ್ ಆಗಿದೆ. ರೂಲ್ಸಲ್ಲಿ ಏನೇನೂ ಇಲ್ಲ. ಸಬ್ಜೆಕ್ಟನ್ನು ಬರೆದು ಆಮೇಲೆ ವರ್ಬ್ ಟು ಅನ್ನು ನೆನ್ಪಿಟ್ಕೊಳ್ಳಿ. ವರ್ಬ್ ಟು ಅಂದರೆ V2 ಅನ್ನು ಕ್ರಿಯಾಪದದ ಎರಡನೇ ರೂಪ. ಗೋ, ವೆಂಟ್, ಗಾನಲ್ಲಿ ವೆಂಟ್, ಈಟ್, ಏಟ್, ಈಟನಲ್ಲಿ ಏಟ್, ಹೀಗೆ ವರ್ಬ್ನ ಎರಡನೇ ರೂಪವನ್ನು ಅದು ಹೇಗುಂಟು ಹಾಗೆ ಬರೆದು ಆಮೇಲೆ ನಮಗೆ ಬೇಕಾದಂಥ ಆಬ್ಜೆಕ್ಟನ್ನು ಬರೆದುಬಿಟ್ರೆ ಸಿಂಪಲ್ಲಾಗಿ ಮುಗ್ದೋಯ್ತು. ಉದಾಹರಣೆಗೆ, ಐ ಏಟ್ ಮ್ಯಾಂಗೋ, ನಾನು ಮಾವಿನ ಹಣ್ಣನ್ನು ತಿಂದೆ. ಯಾವಾಗ ತಿಂದೆ? 5 ನಿಮಿಷ ಮುಂಚೆನೂ ಇರ್ಬೋದು, ನಿನ್ನೆ ಇರ್ಬೋದು, ಮೊನ್ನೆ ಇರ್ಬೋದು, ಕಳೆದ ವಾರದಲ್ಲಿರ್ಬೋದು, ಕಳೆದ ತಿಂಗಳು, ಕಳೆದ ವರ್ಷ, ಯಾವಾಗಲೂ ಒಟ್ಟು ಭೂತಕಾಲದಲ್ಲಿ ತಿಂದಾಗಿದೆ. ವಿ ಪ್ಲೇಡ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡಿದೆವು. ಹಿ ರ್ಯಾನ್, ಅವನು ಓಡಿದನು. ಯಾವಾಗಂತ ಗೊತ್ತಿಲ್ಲ, ಆಗಿದೆ, ಅವನಿಗೆ ಅಲ್ಲಿಲ್ಲ, ಓಡಿದಾನೆ. ಶಿ ಟಾಕ್ಡ್ ವಿತ್ ಮೀ, ಅವಳು ನನ್ನೊಂದಿಗೆ ಮಾತಾಡಿದ್ಲು. ದೇ ವಾಚ್ಡ್ ಎ ಮೂವಿ, ಅವರೊಂದು ಚಲನಚಿತ್ರವನ್ನು ವೀಕ್ಷಿಸಿದರು. ಐ ಲೈಕ್ಡ್ ಹರ್, ನಾನು ಅವಳನ್ನು ಇಷ್ಟಪಟ್ಟೆ. ಶಿ ವೆಂಟ್ ಟು ಮಾರ್ಕೆಟ್, ಅವಳು ಪೇಟೆಗೆ ಹೋದ್ಲು. ಮೈ ಫಾದರ್ ಕೇಮ್, ನನ್ನಪ್ಪ ಬಂದರು, ಬಂದಿದ್ದರು. ಯಾವಾಗ? ಭೂತಕಾಲದಲ್ಲಿ. ತುಂಬ ಸಿಂಪಲ್ ಆಗಿದೆ. ಹಿ ಟ್ರಾವೆಲ್ ಎ ಲಾಟ್, ಅವನು ತುಂಬ ಪ್ರಯಾಣವನ್ನು ಮಾಡಿದ. ಎ ಫ್ರೂಟ್ ಫೆಲ್ ಡೌನ್, ಒಂದು ಹಣ್ಣು ಕೆಳಗೆ ಬಿದ್ದಿತು. ಐ ಪಿಕ್ಡ್, ನಾನು ಆರಿಸಿದೆ. ಈಗ ಇದರ ನೆಗೆಟಿವ್ ಸೆಂಟೆನ್ಸ್ ಮಾಡಲಿಕ್ಕೆ ನಾವು ಏನನ್ನು ಬಳಸ್ತೀವಿ? ಇದರ ಸಿಂಪಲ್ ಪಾಸ್ಟ್ನ ನೆಗೆಟಿವ್ ಸೆಂಟೆನ್ಸ್ ಮಾಡಲಿಕ್ಕೆ ನಾವು ಡಿಡ್ ನಾಟನ್ನು ಬಳಸಬೇಕು. ಫಸ್ಟಿಗೆ ಸಬ್ಜೆಕ್ಟ್ ಬರೀಬೇಕು, ಆಮೇಲೆ ಡಿಡ್ ನಾಟನ್ನು ಬರೀಬೇಕು, ಆಮೇಲೆ ಕ್ರಿಯಾಪದದ ಮೂಲ ರೂಪ ಅಂದರೆ ಬೇಸ್ ಫಾರ್ಮ್ V1 ಅನ್ನು ಬರೀಬೇಕು, ನಂತರ ಅಬ್ಜೆಕ್ಟನ್ನು ಬರೀಬೇಕು. ಐ ಗೋ ಅಂದರೆ ನಾನು ಹೋಗ್ತೇನೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸಿ. ಐ ವೆಂಟ್ ಅಂದರೆ ನಾನು ಹೋದೆ. ಐ ಡು ನಾಟ್ ಗೋ ಅಂದರೆ ನಾನು ಹೋಗಲ್ಲ, ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಐ ಡಿಡ್ ನಾಟ್ ಗೋ ಅಂದರೆ ನಾನು ಹೋಗಲಿಲ್ಲ. ಇಲ್ಲಿ ನೋಡಿ ಡಿಡ್ ನಾಟನ್ನು ಬಳಸಿದ್ದಾರೆ. ಹೀಗೆ ಸಬ್ಜೆಕ್ಟ್ ಬರೆದು ಡಿಡ್ ನಾಟನ್ನು ಬರೆದು ವರ್ಬ್ ಒನ್ನನ್ನು ಬರೀಬೇಕು. ಐ ಡಿಡ್ ನಾಟ್ ಗೋ ಟು ಮಾರ್ಕೆಟ್, ನಾನು ಪೇಟೆಗೆ ಹೋಗಲಿಲ್ಲ. ವಿ ಡಿಡ್ ನಾಟ್ ಈಟ್ ಅವರ್ ಲಂಚ್, ನಾವು ಮಧ್ಯಾಹ್ನದ ಊಟ ಮಾಡಲಿಲ್ಲ. ಯು ಡಿಡ್ ನಾಟ್ ಅಟೆಂಡ್ ದ ಪಾರ್ಟಿ, ನೀನು ಔತಣಕ್ಕೆ ಬರಲಿಲ್ಲ ಅಥವಾ ಔತಣವನ್ನು ಅಟೆಂಡ್ ಮಾಡಲಿಲ್ಲ. ದೇ ಡಿಡ್ ನಾಟ್ ಈಟ್ ಬ್ರೇಕ್ಫಾಸ್ಟ್, ಅವರು ತಿಂಡಿ ತಿನ್ನಲಿಲ್ಲ. ಕೃಷ್ಣ ಡಿಡ್ ನಾಟ್ ಆಸ್ಕ್, ಕೃಷ್ಣನು ಕೇಳಲಿಲ್ಲ. ರಾಧಾ ಡಿಡ್ ನಾಟ್ ಪ್ಲೇ, ರಾಧೆಯು ಆಡಲಿಲ್ಲ. ಇದೆಲ್ಲ ಭೂತಕಾಲದಲ್ಲಿ ಆಗಲಿಲ್ಲ ಅಂತ ಹೇಳ್ತಾ ಇದ್ದೇವೆ. ಕೃಷ್ಣ ಡಿಡ್ ನಾಟ್ ಟಾಕ್ ವಿತ್ ಮೀ, ಕೃಷ್ಣನು ನನ್ನೊಂದಿಗೆ ಮಾತಾಡಲಿಲ್ಲ. ಶಿ ಡಿಡ್ ನಾಟ್ ಟಾಕ್ ವಿತ್ ಮೀ, ಅವಳು ನನ್ನೊಂದಿಗೆ ಮಾತಾಡಲಿಲ್ಲ. ವಿ ಡಿಡ್ ನಾಟ್ ಪ್ಲೇ ಕ್ರಿಕೆಟ್, ನಾವು ಕ್ರಿಕೆಟ್ ಆಡಲಿಲ್ಲ. ವಿ ಡಿಡ್ ನಾಟ್ ಪ್ಲೇ ಫುಟ್ಬಾಲ್, ನಾವು ಫುಟ್ಬಾಲನ್ನು ಆಡಲಿಲ್ಲ. ಅವರ್ ಟೀಚರ್ ಡಿಡ್ ನಾಟ್ ಕಮ್ ಟು ಸ್ಕೂಲ್, ನಮ್ಮ ಶಿಕ್ಷಕಿ ಇವತ್ತು ಶಾಲೆಗೆ ಬರಲಿಲ್ಲ. ಹೀಗೆ ನಕಾರಾತ್ಮಕ ವಾಕ್ಯವನ್ನು ತಯಾರಿಸಬೇಕು. ಪ್ರಶ್ನಾರ್ಥಕ ವಾಕ್ಯವನ್ನು ತಯಾರಿಸಲಿಕ್ಕೆ ನಾವು ಮೊದಲು ಡಿಡ್ಡನ್ನು ಬರೆದು ಸಬ್ಜೆಕ್ಟ್ ಬರೆದು ನಂತರ ಬೇಸ್ ಫಾರ್ಮ್, ವರ್ಬಿನ ಬೇಸ್ ಫಾರ್ಮ್ ಅಂದರೆ ಕ್ರಿಯಾಪದದ ಮೊದಲ ರೂಪವನ್ನು ಬರೆದು ನಂತರ ಅಬ್ಜೆಕ್ಟನ್ನು ಬರೀಬೇಕು. ಡಿಡ್ ದೇ ಕಮ್, ಅವರು ಬಂದಿದ್ರಾ ಅಂದರೆ ಕಳೆದು ಹೋದ ಕಾಲದಲ್ಲಿ ಅವರು ಬಂದಿದ್ರಾ. ಡಿಡ್ ಯು ಗೋ, ನೀನು ಹೋಗಿದ್ಯಾ ಅಂದರೆ ಯಾವಾಗೋ ಕಳೆದು ಹೋದ ಕಾಲದಲ್ಲಿ ನೀನು ಅಲ್ಲಿಗೆ ಹೋಗಿದ್ಯಾ. ಡಿಡ್ ಯು ಈಟ್, ನೀವು ತಿಂದಿದ್ದೀರಾ, ಯಾವಾಗ ಭೂತಕಾಲದಲ್ಲಿ ನೀವು ತಿಂದಿದ್ದೀರಾ ಅದನ್ನು. ಡಿಡ್ ವಿ ಅಗ್ರಿ, ನಾವು ಒಪ್ಪಿದ್ವಾ. ಡಿಡ್ ಹಿ ಜಾಯ್ನ್, ಅವನು ಸೇರಿದ್ನ. ಡಿಡ್ ಶಿ ಜಾಯ್ನ್, ಅವಳು ಸೇರಿದ್ಲ. ಹೀಗೆ ಪ್ರಶ್ನೆಯನ್ನು ಕೇಳುವಾಗ ಡಿಡ್ಡನ್ನು ಮೊದಲು ಬರೆದು ಆಮೇಲೆ ಸಬ್ಜೆಕ್ಟ್ ಬರೆದು ವರ್ಬಿನ
ಮೊದಲ ರೂಪವನ್ನು ಬರೆದು ಆಮೇಲೆ ಅಬ್ಜೆಕ್ಟನ್ನು ಬರೀತಾರೆ. ಅದೇ ಥರ ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯ ಅಂತ ತಿಳಿಸ್ಲಿಕ್ಕೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಡಿಡ್ ಬರೆದು ಸಬ್ಜೆಕ್ಟ್ ಬರೆದು ಆಮೇಲೆ ನಾಟನ್ನು ಬರೀಬೇಕು. ಆಮೇಲೆ ವರ್ಬ್ ಒನ್ನನ್ನು ಅಂದರೆ ಕ್ರಿಯಾಪದದ ಮೂಲ ರೂಪವನ್ನು ಬರೆದು ನಂತರ ಅಬ್ಜೆಕ್ಟನ್ನು ಬರೀಬೇಕು. ಡಿಡ್ ಯು ನಾಟ್ ಈಟ್, ನೀನು ತಿಂದಿರಲಿಲ್ವಾ. ಡಿಡ್ ಹಿ ನಾಟ್ ಈಟ್, ಅವನು ತಿಂದಿರಲಿಲ್ವಾ. ಡಿಡ್ ಶಿ ನಾಟ್ ಈಟ್, ಅವಳು ತಿಂದಿರಲಿಲ್ವಾ. ಡಿಡ್ ದೇ ನಾಟ್ ಈಟ್, ಅವರು ತಿಂದಿರಲಿಲ್ವಾ. ಡಿಡ್ ಕೃಷ್ಣ ನಾಟ್ ಈಟ್, ಕೃಷ್ಣನು ತಿಂದಿರಲಿಲ್ವಾ. ನಿಮ್ಗೆ ಈಗಾಗಲೇ ಗೊತ್ತಿದ್ದಂತೆ ಪ್ರಶ್ನಾರ್ಥಕ ನಕಾರಾತ್ಮಕವನ್ನು ಎರಡು ವಿಧವಾಗಿ ಬರೀಲಿಕ್ಕಾಗತ್ತೆ. ಈ ಮೇಲಿನ ವಾಕ್ಯಗಳನ್ನು ಈ ಥರನೂ ಬರೆಯುವುದು. ಡಿಡ್ ನಾಟ್ ಯು ಈಟ್, ನೀನು ಅಥವಾ ನೀವು ತಿಂದಿರಲಿಲ್ವಾ. ಡಿಡ್ ನಾಟ್ ಹಿ ಈಟ್, ಅವನು ತಿಂದಿರಲಿಲ್ವಾ. ಡಿಡ್ ನಾಟ್ ಶಿ ಈಟ್, ಅವಳು ತಿಂದಿರಲಿಲ್ವಾ. ಡಿಡ್ ನಾಟ್ ದೇ ಈಟ್, ಅವರು ತಿಂದಿರಲಿಲ್ವಾ. ಡಿಡ್ ನಾಟ್ ಕೃಷ್ಣ ಈಟ್, ಕೃಷ್ಣನು ತಿಂದಿರಲಿಲ್ವಾ. ಹೀಗೆ ಸಿಂಪಲ್ ಪಾಸ್ಟ್ ಟೆನ್ಸ್ನ 4 ವಿಧವಾದ ವಾಕ್ಯಗಳನ್ನು ತಯಾರು ಮಾಡ್ಬೋದು. ಐ ವೆಂಟ್ ಟು ಮಾರ್ಕೆಟ್, ನಾನು ಪೇಟೆಗೆ ಹೋದೆ. ಐ ಡಿಡ್ ನಾಟ್ ಗೋ ಟು ಮಾರ್ಕೆಟ್, ನಾನು ಪೇಟೆಗೆ ಹೋಗಲಿಲ್ಲ. ಡಿಡ್ ಐ ಗೋ ಟು ಮಾರ್ಕೆಟ್, ನಾನು ಪೇಟೆಗೆ ಹೋಗಿದ್ನ. ಡಿಡ್ ಐ ನಾಟ್ ಗೋ ಟು ಮಾರ್ಕೆಟ್, ನಾನು ಪೇಟೆಗೆ ಹೋಗಿರಲಿಲ್ವಾ. ಶಿ ಟಾಕ್ಡ್ ವಿತ್ ಮೀ, ಅವಳು ನನ್ನೊಂದಿಗೆ ಮಾತಾಡಿದ್ಲು. ಶಿ ಡಿಡ್ ನಾಟ್ ಟಾಕ್ ವಿತ್ ಮೀ, ಅವಳು ನನ್ನೊಂದಿಗೆ ಮಾತಾಡಲಿಲ್ಲ. ಡಿಡ್ ಶಿ ಟಾಕ್ ವಿತ್ ಮೀ, ಅವಳು ನನ್ನೊಂದಿಗೆ ಮಾತಾಡಿದ್ಲ. ಡಿಡ್ ಶಿ ನಾಟ್ ಟಾಕ್ ವಿತ್ ಮೀ, ಅವಳು ನನ್ನೊಂದಿಗೆ ಮಾತಾಡಲಿಲ್ವಾ. ಐ ರೆಡ್ ಎ ಬುಕ್, ನಾನೊಂದು ಪುಸ್ತಕವನ್ನು ಓದಿದೆ. ಇಲ್ಲಿ ನೋಡಿ, ರೀಡ್ ಅಂದರೆ ಓದು, ಅದನ್ನೇ ರೆಡ್ ಅಂತ ಹೇಳ್ತಾರೆ, ಪಾಸ್ಟ್ ಫಾರ್ಮ್ ಅದರದ್ದು. ಐ ರೆಡ್ ಎ ಬುಕ್, ನಾನೊಂದು ಪುಸ್ತಕವನ್ನು ಓದಿದೆ. ಐ ಡಿಡ್ ನಾಟ್ ರೀಡ್ ಎ ಬುಕ್, ನಾನೊಂದು ಪುಸ್ತಕವನ್ನು ಓದಿಲ್ಲ. ಡಿಡ್ ಐ ರೀಡ್ ಎ ಬುಕ್, ನಾನೊಂದು ಪುಸ್ತಕವನ್ನು ಓದಿದ್ದ. ಡಿಡ್ ಐ ನಾಟ್ ರೀಡ್ ಎ ಬುಕ್, ನಾನೊಂದು ಪುಸ್ತಕವನ್ನು ಓದಲಿಲ್ವಾ. ರಮೇಶ್ ವರ್ಕ್ಡ್ ಇನ್ ಎ ಬ್ಯಾಂಕ್ ಫ್ರಾಮ್ 1986 to 1993. ರಮೇಶ ಒಂದು ಬ್ಯಾಂಕಲ್ಲಿ 1986ರಿಂದ 1993 ತನಕ ಕೆಲಸ ಮಾಡ್ದ. ಎಸ್ಟರ್ಡೇ ಇಟ್ ರೇನ್ಡ್ ಆಲ್ ಮಾರ್ನಿಂಗ್, ನಿನ್ನೆ ಇಡೀ ದಿನ ಮಳೆ ಆಯಿತು. ಇಟ್ ಸ್ಟಾಪ್ಡ್ ಆ್ಯಟ್ ಲಂಚ್ ಟೈಮ್, ಅದು ನಿಂತಿತ್ತು. ಯಾವಾಗ? ಮಧ್ಯಾಹ್ನ ಊಟ ಟೈಮಲ್ಲಿ ನಿಂತಿತ್ತು. ವಿ ಎಂಜಾಯ್ಡ್ ದ ಪಾರ್ಟಿ ಲಾಸ್ಟ್ ನೈಟ್, ನಾವು ನಿನ್ನೆ ರಾತ್ರಿ ಪಾರ್ಟಿಯನ್ನು ಎಂಜಾಯ್ ಮಾಡಿದ್ವಿ. ವಿ ಡ್ಯಾನ್ಸ್ಡ್ ಎ ಲಾಟ್ ಆ್ಯಂಡ್ ಟಾಕ್ಡ್ ಟು ಎ ಲಾಟ್ ಆಫ್ ಪೀಪಲ್. ವಿ ಡ್ಯಾನ್ಸ್ಡ್ ಅಂದರೆ ನಾವು ಕುಣಿದ್ವಿ, ಅಂದರೆ ನಾವು ಡ್ಯಾನ್ಸ್ ಮಾಡಿದ್ವಿ ತುಂಬ. ಮತ್ತು ಟಾಕ್ಡ್ ಟು ಎ ಲಾಟ್ ಪೀಪಲ್, ತುಂಬ ಜನರ ಜೊತೆ ಮಾತಾಡಿದ್ವಿ. ದ ಪಾರ್ಟಿ ಫಿನಿಶ್ಡ್ ಆ್ಯಟ್ ಮಿಡ್ ನೈಟ್, ಪಾರ್ಟಿ ಯಾವಾಗ ಮುಗೀತು? ಮಧ್ಯರಾತ್ರಿಗೆ ಪಾರ್ಟಿ ಮುಗೀತು. ಹೀಗೆ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬರಿಬೇಕು. ಐ ಕ್ಲೀನ್ಡ್ ಮೈ ಟೀತ್ 3 times ಎಸ್ಟರ್ಡೇ, ನಿನ್ನೆ ನಾನು 3 ಸತಿ ಹಲ್ಲುಜ್ಜಿದೆ. ಇಟ್ ವಾಸ್ ಹಾಟ್ ಇನ್ ದ ರೂಮ್ ಸೊ ಐ ಓಪನ್ಡ್ ದ ವಿಂಡೋ, ರೂಮಲ್ಲಿ ತುಂಬ ಸೆಕೆ ಇತ್ತು, ಆ ಕಾರಣದಿಂದ ನಾನು ಕಿಟಕಿಯನ್ನು ತೆರೆದೆ, ಓಪನ್ಡ್. ವೆನ್ ಐ ವಾಸ್ ಎ ಚೈಲ್ಡ್ ಐ ವಾಂಟೆಡ್ ಟು ಬಿ ಎ ಡಾಕ್ಟರ್, ನಾನು ಚಿಕ್ಕವನಾಗಿದ್ದಾಗ ಡಾಕ್ಟರ್ ಆಗಲಿಕ್ಕೆ ಇಷ್ಟಪಡ್ತಿದ್ದೆ. ಐ ವಾಂಟೆಡ್ ಅಂದರೆ ಬಯಸ್ತಿದ್ದೆ, ಬಯಸು. ವಾಂಟ್ ಅಂದರೆ ಬಯಸು. ವಿ ಎಂಜಾಯ್ಡ್ ಅವರ್ ಹಾಲಿಡೇಸ್ ಲಾಸ್ಟ್ ಇಯರ್, ನಾವು ನಮ್ಮ ರಜಾ ದಿನಗಳನ್ನು ಎಂಜಾಯ್ ಮಾಡಿದ್ವಿ. ವಿ ಸ್ಟೇಡ್ ಆಟ್ ಎ ವೆರಿ ನೈಸ್ ಪ್ಲೇಸ್, ನಾವು ತುಂಬ ಉತ್ತಮವಾದ ಸ್ಥಳದಲ್ಲಿ ತಂಗಿದ್ವಿ, ಅಂದರೆ ಅಲ್ಲಿ ಸ್ಟೇ ಮಾಡಿದ್ವಿ. ಹೀಗೆ ವಾಕ್ಯಗಳನ್ನು ತಯಾರು ಮಾಡಬೇಕು.